ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೇ ಯಾವ ಥರ ಇರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಲಾಸ್ಟ್ವರೆಗೂ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬರೀ ಸ್ಟಾರ್ಟ್ ಮಾಡಿ ನೋಡಿರಿ. ಇದು ಡೊಣ್ ಮೆಣಸಿನ್ಕಾಯಿ. ನಿನ್ನೆ ಸಂಡೇ ಅಲ್ರಿ, ನಮ್ಮ ಯಜಮಾನ್ರು ಹೋಗಿ ಕಾಯಿಪಲ್ಲೆ ತೊಗೊಂಬಂದಾರ ಮಾರ್ಕೆಟ್ಗೆ ಹೋಗಿ. ಡೊಣ್ ಮೆಣಸಿನ್ಕಾಯಿ ಅದು ಇದನ್ನ ಪಲ್ಯ ಮಾಡ್ಬೇಕಂತ ಹೇಳಿ ಈ ಥರ ಸಣ್ಣಗೆ ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೀನು. ಮತ್ತು ಇದನ್ನ ಫ್ರೈ ಮಾಡ್ಕೋಬೇಕು, ಇದನ್ನ ಹುರ್ಕೊಬೇಕು. ಬರೀ ಯಾವ ಥರ ಹುರಿಬೇಕಂತ ಹೇಳಿ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ. ಎಣ್ಣೆ ಹಾಕೋಬೇಕ್ರಿ. ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಎಣ್ಣೆ ಹಾಕೋರಿ. ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡೇನು. ಈಗ ಸ್ವಲ್ಪ ಕಾಯಿನ ಈ ಥರ ಹಾಕೋಬೇಕು. ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀಟಾಗಿ. ನೋಡಿರಿ, ನಾನು ಈ ಥರ ಫ್ರೈ ಮಾಡ್ಕೊಂಡೀನಿ. ನೋಡಿ ಸ್ವಲ್ಪ ನೋಡಿ ಇಲ್ಲಿ ಮಸಾಲೆಗೆ ನಾ ಏನೇನು ತೊಗೊಂಡೇನಿ ಅಂತಂದ್ರೆ, ಒಂದು ಈರುಳ್ಳಿ ತೊಗೊಂಡೇನಿ ರೀ ಕಟ್ ಮಾಡಿ. ಗಪ್ಪಿ ತೆಗೋದಿಲ್ಲ, ಮರತ್ತು ಹಂಗೆ ಇಟ್ಬಿಟ್ಟು. ಒಂದು ಉಳ್ಳಾಗಡ್ಡಿ ತೊಗೊಂಡೀನಿ ರೀ ಮೀಡಿಯಮ್ ಸೈಜ್. ಮತ್ತು ಒಂದು ಟೊಮೆಟೊನ ಬೀಜ ತೆಗಿಬೇಕು. ಈ ಥರ ಬೀಜ ತೆಗೋಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನು. ಮತ್ತು ಒಂದು ಚಮಚದಷ್ಟು ಜೀರಿಗೆ, ಮತ್ತು ಅಲ್ಲ, ಮತ್ತು ಒಂದು ಏಲಕ್ಕಿ ತೊಗೊಂಡೇನಿ ರೀ. ಬೆಳ್ಳುಳ್ಳಿ ತೊಗೊಂಡೇನು. ಆಮೇಲೆ ಕೊತ್ತಂಬರಿ. ಮತ್ತು ನಿಮಗೆ ಕೊತ್ತಂಬರಿ ಮತ್ತು ಇದನ್ನು ತೊಗೋಬೋದು ರೀ, ಏನಂತಾರೆ ಮರ್ತಿದ್ನ, ಇದನ್ನು ಕೊಬ್ಬರಿ ತೊಗೋಬೇಕು. ಕೊಬ್ಬರಿ ನಾನು ಕಟ್ ಮಾಡಿ ಇಟ್ಕೋಬೇಕು ರೀ. ಈಗ ಫ್ರೈ ಇದನ್ನೆಲ್ಲ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ರೆ ಚಲೋ ಆಗ್ತೈತಿ, ಇಲ್ಲ ಅಂದ್ರೆ ಚಲೋ ಆಗಂಗಿಲ್ಲ ರೀ. ಬರೀ ಫ್ರೈ ಮಾಡ್ಕೊಳ್ಳೋಣ. ಇವೆಲ್ಲ ಉಳ್ಳಾಗಡ್ಡಿ ಆಮೇಲೆ ಎಲ್ಲ ಮಸಾಲೆ ಇವೆಲ್ಲ ಅದಾವೆ. ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್. ಫ್ರೈ ಮಾಡ್ಕೊಂಡು ಮಿಕ್ಸರ್ ಮಾಡ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸರ್ ಮಾಡ್ಕೊಂಡ್ರೆ ಟೇಸ್ಟ್ ಭಾರಿ ಇರ್ತೈತಿ. ಹಾಗಾಗಿ ಎಲ್ಲ ಹುರ್ಕೊಳಕತ್ತೀನಿ. ಬರೀ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಹಿಂಡಕ್ಕನ ಬೆಳ್ಳುಳ್ಳಿ, ಆಮೇಲೆ ಈಗ ಜೀರಿಗೆ, ಶುಂಠಿ ಎಲ್ಲ ಹಾಕತ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಇಲ್ಲ ಒಬ್ಬೊಬ್ಬರು ಮಾಡಂಗಿಲ್ಲ ಈ ಥರ. ಬರೀ ಜಸ್ಟ್ ಏನು ಮಾಡ್ತಾರೆ, ಡೊಣ್ ಮೆಣಸಿನ್ಕಾಯಿನ ಡೊಣ್ ಮೆಣಸಿನ್ಕಾಯಿ ಹುರ್ಕೊಂಡು ಬರೀ ಉಳ್ಳಾಗಡ್ಡಿ ಹಾಕಿ ನಾರ್ಮಲ್ ಒಗ್ಗರಣೆ ಕೊಡ್ತಾರಲ್ಲ ಆ ಥರ ಮಾಡ್ತಾರೆ. ಆ ಥರನೂ ಮಾಡ್ಕೋಬೋದು. ಆದರೆ ಈ ಥರ ಫ್ರೈ ಎಲ್ಲ ಮಾಡಿ ನೋಡಿ, ಈ ಥರ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಮಿಕ್ಸರ್ ಮಾಡಿ ಪಲ್ಯಕ್ಕೆ ಹಾಕಿದಂತೆಗೋ ಟೇಸ್ಟ್ ಮಾತ್ರ ಭಾರಿ ಆಗ್ತೈತಿ. ಹಾಗಾಗಿ ಫ್ರೈ ಮಾಡ್ಕೋಬೇಕು ರೀ, ಇಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ. ಎಲ್ಲ ಹುರ್ಕೋಬೇಕು ಈ ಥರ. ಟೊಮೆಟೊನ ಹಾಕ್ತೀನಿ. ಟೊಮೆಟೊನ ಫ್ರೈ ಆಗತೈತಿ. ಇದು ಫ್ರೈ ಆಗಲಿ ರೀ. ಅನ್ನ ಮಟ್ಟ ಮತ್ತು ಇದು ಕೊಬ್ಬರಿನ ಕಟ್ ಮಾಡ್ಕೊಂಬರ್ತೀನಿ. ಯಾಕಂದ್ರೆ ಮರ್ತೀನಿ ಅನ್ನ ಕೊಬ್ಬರಿ ಕಟ್ ಮಾಡಿ ಇಟ್ಕೊಳ್ಳೋದ. ಕೊಬ್ಬರಿನೂ ಕಟ್ ಮಾಡಿ ಇಟ್ಕೊಂಡಿನಿ. ಬರೀ ಇವನು ಹಾಕ್ಕೊಂಡಿಲ್ಲಿ ಇದನ್ನು ಹುರ್ಕೊಂಡು ಕೊಬ್ಬರಿ ನಾನು ಜಾಸ್ತಿ ಅಲ್ಲ, ಒಂದು 5 ನಿಮಿಷ ಈ ಥರ ಹುರ್ಕೊಂಡ್ಬಿಡ್ಬೇಕು. ಹುರ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು. ನೋಡಿ ಇದೆಲ್ಲ ಹುರಿಯಾತೈತಿ. ಆಮೇಲೆ ಬೈಕೋಬೇಡ್ರಿ, ನನಗೆ ಯಾವ ಥರ ಬರ್ತೈತಿ ಆ ಥರ ಮಾಡಾಕತ್ತೀನಿ. ನೋಡಿ ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರು ಹಾಕ್ಕೊಳಕತ್ತೀನಿ ರೀ. ಅಂದರೆ ಎಲ್ಲ ಈಗ ಆರಿಬಿಟ್ಟೈತಿ. ಈ ಥರ ಆರಬೇಕು, ಈ ಥರ ತಂಪಾಗಬೇಕು. ಬರೆಲ್ಲ ಮಿಕ್ಸರ್ ಮಾಡ್ಕೊತೀನಿ. ಬರೀ ಸ್ಟಾರ್ಟ್ ಮಾಡೋಣ ಅಡುಗೆ. ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ರೀ ನಾನು ಇದೊಂದು ಪ್ಯಾನಿಗೆ. ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕೊಂಡಿನಿ. ನಾ ಇದೊಂದು ಸ್ವಲ್ಪ 2-3 ಚಮಚ ಅಷ್ಟು ಹಾಕೊಂಡಿನಿ. ಇದು ಸ್ವಲ್ಪ ಕಾಯ್ಬೇಕು ರೀ. ಕಾದಾಗಿದಿಂದ ನಾನು ಜೀರಿಗೆ ಹಾಕೊಳಕತ್ತೀನಿ ಸ್ವಲ್ಪ ಇಲ್ಲಿ. ಮತ್ತು ನೀವು ಜೀರಿಗೆನೂ ಹಾಕೋಬೋದು, ಉಳ್ಳಾಗಡ್ಡಿನೂ ಹಾಕೋಬೋದು. ಸಾಸಿವೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಫಸ್ಟಕ್ಕನ, ಯಾಕಂದ್ರೆ ಎಲ್ಲ ಸಿಡ್ದು ಬಿಡ್ತೈತಿ ಸಾಸಿವೆ. ಹಾಗಾಗಿ ನಾನು ಜೀರಿಗೆ ಹಾಕೊಂಡೀನಿ ರೀ. ಜೀರಿಗೆ ಹಾಕೊಂಡಾಗಿನಿಂದ ಒಂದು ಸ್ವಲ್ಪ ಒಂದು ಚಮಚದಷ್ಟು ಖಾರ ಹಾಕತ್ತೀನಿ. ಮತ್ತು ಇಲ್ಲಿ ನಾವು ರುಬ್ಬಿದ್ದು ಅಲ್ರಿ ಮಸಾಲೆ, ನೋಡಿದ್ದ ಇದು ರುಬ್ಬಿದ ಮಸಾಲೆನ ಹಾಕೊಳಕತ್ತೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಥರ. ಸ್ವಲ್ಪ ಫ್ರೈ ಈ ಥರ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬಿಡಬೇಕು ರೀ. ಕುದಿಯಾಕೆ ಬಿಟ್ಟಬೇಕು. ಆಮೇಲೆ ಬರಲಿ ಸ್ವಲ್ಪ
ಇದಷ್ಟೇ ಐತಲ್ಲ, ಇದ್ರ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕ್ಕೊಂಡು ಈ ಥರ ಎಲ್ಲ ಮಾಡಿರಿ. ಈ ಥರ ಎಲ್ಲ ಮಾಡ್ಕೊಂಡು ಇದೇ ನೀರನ್ನು ಮಿಕ್ಸರ್ ತೆಗಿದ ನೀರನ್ನ ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಕುದಿಯಾಕೆ ಬಿಡ್ಬೇಕು ರೀ. ಚಲೋ ಚೆನ್ನಾಗಿ ಕುದಿಬೇಕು. ಈಗ ಇನ್ನೊಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡೋಣ. ನೋಡ್ರಿ ಈ ಥರ ಈಗ ಕುದಿಯಾಕತ್ತೈತಿ. ಈಗ ಕುದಿಯಾಕತ್ತಂದ್ರೆ ಈಗ ಇದನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ದೊಣ್ಣೆ ಮೆಣಸಿನ್ಕಾಯಿನ ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸತಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಇದೆಲ್ಲ ದೊಣ್ಣೆ ಮೆಣಸಿನ್ಕಾಯಿ ಇದು ಮಸಾಲ ಐತಲ್ರಿ ಅದೆಲ್ಲ ಕುಡ್ಕೋಬೇಕಲ್ರಿ. ಹಾಗಾಗಿ ಎಲ್ಲನೂ ಈ ಥರ ಮಿಕ್ಸ್ ಮಾಡಿ ಕುದಿಯಾಕಿಡ್ಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಬರ್ತೈತೆ. ಇನ್ನೊಂದು ಸ್ವಲ್ಪ ನೋಡಿ ನೀರು ಹಾಕತ್ತೀನಿ. ನೀರು ಹಾಕಿ ಕುದಿಯಾಕೆ ಬಿಡಬೇಕು. ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರು, ರುಚಿಗೆ ತಕ್ಕಷ್ಟ. ನಾ ಇಲ್ಲೂ ಒಂದು ಸ್ವಲ್ಪ ಒಂದು ಚಮಚದ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ. ನಿಮಗೆ ಎಷ್ಟು ನೋಡ್ಕೊಂಡು ಕಾಸು ನೋಡಿರಿ ಈ ಥರ ಆಗೈತಿ. ನೋಡ್ರಿ ಅಕ್ಕಿ ರೊಟ್ಟಿ, ಹಾಂ ಅಕ್ಕಿ ಮತ್ತು ಜೋಳದ ರೊಟ್ಟಿ. ಅಕ್ಕಿ ಮತ್ತು ಜೋಳದ ರೊಟ್ಟಿ ಮರ್ತೀನಿ ನಾನು. ಅಕ್ಕಿ ಮತ್ತು ಜೋಳದ ರೊಟ್ಟಿ, ಜೋಳ ಮತ್ತು ಅಕ್ಕಿ ಎರಡು ಮಿಕ್ಸ್ ಮಾಡಿ ಹಿಟ್ಟು ಬಿಸಿದಿರ ದೊಣ್ಣೆ ಮೆಣಸಿನ್ಕಾಯಿ. हेलो वहीं दे दो सर, गेट में हम ले लेंगे. पैसा लेना है कितना? 285. ನಿಜವಾಗ್ಲೂ ಸೂಪರ್ ಆಗೈತಿ. ನೀವು कैश ऑन डिलीवरी कर रहा था क्या?